ನಮಸ್ಕಾರ ವೀಕ್ಷಕರೇ, ಡಿವೈನ್ ಟೈಮ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನಾವು ಎಷ್ಟು ಶ್ರಮಪಟ್ಟರೂ ಎಷ್ಟು ಪ್ರಯತ್ನ ಮಾಡಿದರೂ ನಮ್ಮ ಮನೆಯಲ್ಲೇ ಸಿರಿ ಸಂಪತ್ತು ನೆಲೆಸಬೇಕೆಂದರೆ ಲಕ್ಷ್ಮೀದೇವಿಯ ಕಟಾಕ್ಷವು ನಮ್ಮ ಮನೆಯ ಮೇಲೆ ಸಂಪೂರ್ಣವಾಗಿರಬೇಕು. ಆ ಲಕ್ಷ್ಮೀದೇವಿ ವಾಸ ಮಾಡುವ ಸ್ಥಳಗಳು ಯಾವುವು ಎಂಬುದನ್ನು ಈಗ ನೋಡೋಣ. ಲಕ್ಷ್ಮೀದೇವಿ ಉಪ್ಪಿನಲ್ಲೂ ಅನ್ನದಲ್ಲೂ ವಾಸಿಸುತ್ತಾಳೆ. ಹಾಗೆಯೇ ನಮ್ಮ ಗಡಪ ಅಂದರೆ ಸಿಂಹದ್ವಾರದಲ್ಲಿಯೂ ಲಕ್ಷ್ಮೀದೇವಿ ನೆಲೆಸಿದ್ದಾಳೆ. ತದ್ವಾರೆ ತುಳಸಿ ಗಿಡದ ಬಳಿ, ಗಾಜುಗಳಲ್ಲಿ, ಚೀಪುರಿನಲ್ಲಿ, ಶಾಲಗ್ರಾಮದಲ್ಲಿ, ಮಾಂಗಲ್ಯದಲ್ಲಿ ಕೂಡ ಲಕ್ಷ್ಮೀದೇವಿ ಕೊಲುವಾಗಿರುತ್ತಾಳೆ. ಅದೇ ರೀತಿ ಪವಿತ್ರ ನದಿಗಳು, ಪವಿತ್ರ ತೀರ್ಥಕ್ಷೇತ್ರಗಳು, ದೇವಸ್ಥಾನಗಳು ಇವತ್ತಿಂತಲೂ ಲಕ್ಷ್ಮೀದೇವಿಯ ಪಾವನ ವಾಸಸ್ಥಾನಗಳಾಗಿವೆ. ತಾಟಾಕಗಳು, ನಮ್ಮ ಮನೆ ಮುಂದೆ ಇರುವ ಮಗ್ಗು ರಂಗೋಲಿ, ಪಾತ್ರೆಗಳಲ್ಲಿರುವ ನೀರು, ಹಾಗೆಯೇ ದೇವರನ್ನು ಆರಾಧಿಸುವಾಗ ನಮ್ಮ ಭಕ್ತಿ, ಶ್ರದ್ಧೆ, ಶುದ್ಧತೆ ಇವುಗಳಲ್ಲಿಯೂ ಲಕ್ಷ್ಮೀದೇವಿಯ ವಾಸವಿದೆ. ಗುಂಬಜ ಅಂದರೆ ಮನೆ ಪ್ರವೇಶದ್ವಾರದಲ್ಲಿಯೂ ದೇವಿಯ ಕಟಾಕ್ಷ ನೆಲೆಸಿರುತ್ತದೆ. ಹಾಗೆ ಹೂವಿನಲ್ಲಿ, ನಮ್ಮ ಮನೆಯಲ್ಲಿ ದೇವರ ಮುಂದೆ ಬೆಳಗಿಸುವ ದೀಪದಲ್ಲಿ ಕೂಡ ಲಕ್ಷ್ಮೀದೇವಿ ವಾಸಿಸುತ್ತಾಳೆ. ಪದ್ಮದಲ್ಲಿ, ಧಾನ್ಯ ರಾಶಿಗಳಲ್ಲಿ, ಹಳದಿ ಕುಂಕುಮ ತಿಲಕದಲ್ಲಿ, ಪಾಪಿಡಿಯಲ್ಲಿ, ಶಾಂತವಾದ ಪ್ರಕೃತಿಯಲ್ಲಿ ಹಾಗೂ ಮಾರೇವು ಎಲೆ, ತಾಮರ ಹೂವು, ಆಕೆಯ ಹಸುಗಳ ಹಿಂಭಾಗದಲ್ಲಿಯೂ ಲಕ್ಷ್ಮೀದೇವಿಯ ಪವಿತ್ರ ಸಾನ್ನಿಧ್ಯವಿದೆ. ಎಲ್ಲರ ಮೇಲೂ ಶ್ರೀ ವಿಷ್ಣುದತ್ತ ಗುರುಗಳ ಆಶೀರ್ವಾದ ಸದಾ ಇರಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.